ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ಸೌಮ್ಯ. ಇವತ್ತಿನ ವಿಡಿಯೋನಲ್ಲಿ ನಾವು ಸಿಪ್ಪೆ ಜೊತೆ ಕೆಲ ಅಡುಗೆಗಳನ್ನ ಮಾಡಿಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೆಲವರು ನಮಗೆಲ್ಲ ಏನು ಅಭ್ಯಾಸ, ಸಿಪ್ಪೆನ ತೆಗೆದುಬಿಟ್ಟು ಆಮೇಲೆ ಆ ತರಕಾರಿಯನ್ನು ನಾವು ಅದರಿಂದ ಅಡುಗೆ ಮಾಡ್ಕೊಂಡು ತಿನ್ನೋದು ಅಭ್ಯಾಸ ಇರುತ್ತೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನಾವು ಅದರಲ್ಲಿ ಸಿಪ್ಪೆಯಲ್ಲಿರೋ ಪೋಷಕಾಂಶಗಳನ್ನ ನಾವು ನಮ್ಮ ದೇಹಕ್ಕೆ ಸೇರಿದಂತೆ ನಾವು ಮಾಡ್ಕೊತಾ ಇದ್ದೀವಿ. ಅದರಿಂದ ನಾವು ನಮ್ಮ ದೇಹಕ್ಕೆ ತುಂಬಾ ನಷ್ಟವನ್ನು ಉಂಟು ಮಾಡ್ಕೊತಾ ಇದ್ದೀವಿ. ಇದರಿಂದ ಕೆಲವೊಂದನ್ನ ನಾವು ಸಿಪ್ಪೆ ತೆಗೆದು ನಾವು ಅಡುಗೆನ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಕೆಲವೊಂದು ತರಕಾರಿಗಳನ್ನ ನಾವು ಸಿಪ್ಪೆ ಜೊತೆನೇ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಬೋದು. ತಡ ಮಾಡಿದೆ ಆ ತರಕಾರಿಗೆ ಸಿಪ್ಪೆ ಜೊತೆ ಅಡುಗೆ ಮಾಡ್ಕೊಂಡು ತಿನ್ನೋ ತರಕಾರಿಗಳು ಯಾವ್ಯಾವುದು ಅಂತ ಈಗ ತಿಳಿಯೋಣ ಬನ್ನಿ. ಮೊದಲನೇದು ಬಂದ್ಬಿಟ್ಟು ಪಡವಲಕಾಯಿ, ಹೀರೆಕಾಯಿ, ಮಂಗಳೂರು ಸೌತೆಕಾಯಿ, ಬಾಳೆಕಾಯಿ, ಕ್ಯಾರೆಟ್ ಇಂತಹದನ್ನೆಲ್ಲ ನಾವು ಹಾಗೇನೆ ನಾವು ಸಿಪ್ಪೆ ಜೊತೆನೆ ಅಡುಗೆ ಮಾಡಿಕೊಂಡು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೊಬೋದು. ಹಾಗೆಯೇ ಈ ಸಿಪ್ಪೆ ಜೊತೆ ನಾವು ಅಡುಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಯಾವ ಥರ ಆರೋಗ್ಯ ಹೆಚ್ಚಾಗುತ್ತೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಹೇಗೆ ಅಂದರೆ, ಇದರಲ್ಲಿರೋ ಪೋಷಕಾಂಶಗಳು ನಮಗೆ ಫೈಬರ್ ಅಂಶನ ಪ್ರಮಾಣ ಹೆಚ್ಚಾಗುವಂತೆ ಮಾಡುತ್ತೆ. ಹಾಗೆಯೇ ಇದರಲ್ಲಿರೋ ಫೈಬರ್ ಅಂಶ ನಮಗೆ ಜೀರ್ಣಕ್ರಿಯೆ ಡೈಜೆಸ್ಟ್ ಆಗಲು ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಾಗುವಂತೆ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಅದು ಸಹ ನಮಗೆ ಕಡಿಮೆ ಆಗುವಂತೆ ಮಾಡುತ್ತೆ. ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿರುತ್ತೆ, ಅಂದರೆ ಶುಗರ್ ಲೆವೆಲ್ಸು ತುಂಬ ಕಂಟ್ರೋಲಲ್ಲಿರುತ್ತೆ. ಹಾಗೆಯೇ ಟ್ರೈಗ್ಲಿಸರೈಡ್, ಇವಾಗ ಯಾರು ನೋಡಿದ್ರು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೀವು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಈ ಥರ ಸಿಪ್ಪೆ ಜೊತೆ ಇರೋ ಅಡುಗೆ ಮಾಡಿಕೊಂಡು ತರಕಾರಿಯನ್ನು ನೀವು ತಿನ್ನೋದ್ರಿಂದ ಒಳ್ಳೆಯದು. ಈ ಟ್ರೈಗ್ಲಿಸರೈಡ್ ಏನು ಮಾಡುತ್ತೆ, ಬ್ಲಡ್ಡನ್ನು ಹೆಚ್ಚಾಗದಂತೆ ಇದು ಕಾಪಾಡುತ್ತೆ. ಫೈಬರ್ ಅಂಶ ನಮ್ಮ ಕರಳಿಗೆ ತುಂಬಾ ಆರೋಗ್ಯವಾಗಿರಲು ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕರಳು ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಗ್ಯಾಸಸ್ ತುಂಬ ಹೆಚ್ಚಾಗಿ ತಯಾರಾಗದಂತೆ ಸಹ ನೋಡಿಕೊಂಡು ಓವರಾಗಿ ಫರ್ಮೆಂಟೇಷನ್ ಆಗದಂತೆ ಸಹ ಈ ಸಿಪ್ಪೆ ಜೊತೆ ಇರೋ ಅಡುಗೆ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ತರಕಾರಿಗಳು ಇದು ನಮ್ಮನ್ನು ಕಾಪಾಡುತ್ತೆ. ಯಾವಾಗಲೇ ಆಗಲೇ ನಾವು ತರಕಾರಿಗಳನ್ನ ಬಲ್ತಿರೋದು ತಗೊಂಬರೋಕ್ಕಿಂತ ತರಕಾರಿಗಳು ಎಳೆಯದಾಗಿರ್ಬೇಕಾದ್ರೇ ಅದನ್ನು ತಂದುಬಿಟ್ಟು ಕೆಲವೊಂದು ಹೇಳಿದ್ನಲ್ಲ, ಸಿಪ್ಪೆ ಜೊತೆನೇ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಇಷ್ಟೊಂದು ರೀತಿಯ ಬೆನಿಫಿಟನ್ನು ನಾವು ಕಾಣ್ಬೋದು. ಹಾಗಿದ್ರೆ ನಾವು ಆ ಸಿಪ್ಪೆನ ತೆಗೆದುಬಿಟ್ಟು ತಿನ್ನಬೇಕು? ಕರೆಕ್ಟ್. ಇನ್ಮೇಲೆ ನಾವು ಸಿಪ್ಪೆ ಜೊತೆ ತರಕಾರಿಗಳನ್ನ ನಾವು ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗೆಲ್ಲ ನೀವು ಶೇರ್ ಮಾಡಿಲ್ವೋ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.